ಗೈಸ್, ಇದು ಹೋಂಡಾ ಶೈನ್ SP 125. ಇದ್ರಲ್ಲಿ ಸ್ವಲ್ಪ ರೇರ್ ಬ್ರೇಕ್ ಇದು ಕಂಪ್ಲೇಂಟ್ ಇದೆ, ಕರೆಕ್ಟ್ ಆಗಿ ಹಿಡಿತಿಲ್ಲ ರೇರ್ ಬ್ರೇಕ್. ಫಸ್ಟ್ಗೆ ನಾವು ರೇರ್ ಬ್ರೇಕ್ ರಿಮೂವ್ ಮಾಡಲಿಕ್ಕೆ 19 ನಂಬರ್ ಸ್ಪ್ಯಾನರ್ ಇಂದ ವೀಲ್ ನಟ್ ಲೂಸ್ ಮಾಡಬೇಕಾಗಿದೆ. ಆಮೇಲೆ ಇದು ಬ್ರೇಕ್ ನಟ್ ಬರುತ್ತಲ್ಲ, ಅದನ್ನು ರಿಮೂವ್ ಮಾಡಿದರೆ ಆಯಿತು. 14 ನಂಬರ್ ನಟ್ ಬರುತ್ತೆ. ಆಮೇಲೆ ಆಕ್ಸೆಲ್ ಅನ್ನು ರಿಮೂವ್ ಮಾಡಿದರೆ ಆಯಿತು. ಪ್ರೆಸ್ ಮಾಡಿ ಹೇಳಿದ್ರೆ ಬರುತ್ತೆ ಆಕ್ಸೆಲ್. ಆಮೇಲೆ ಈ ಥರ ಬ್ರೇಕ್ ಶೂ ಅನ್ನು ರಿಮೂವ್ ಮಾಡಿದರೆ ಆಯಿತು. ಕಂಪ್ಲೀಟ್ ಟೈರ್ ಸೆಟ್ ಎಲ್ಲ ರಿಮೂವ್ ಆಗಿದೆ. ಇವಾಗ ಪೆಟ್ರೋಲ್ ಬರ್ತೀವಿ ಇದರಲ್ಲಿ ನೋಡಿ, ಇದು ಬ್ರೇಕ್ ಶೂ, ಇದು ಡಸ್ಟ್ ಇದೆ ಇಲ್ಲಿ, ಇದೆಲ್ಲ ರಿಮೂವ್ ಮಾಡಬೇಕಾಗುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಬ್ರೇಕ್ ಶೂ ಅನ್ನೆಲ್ಲ ಕ್ಲೀನ್ ಮಾಡಿ ಪೇಪರ್ ಹಾಕಿ ಕ್ಲೀನ್ ಮಾಡಬೇಕಾಗುತ್ತೆ. ನೋಡಿ, ಇದು ಬ್ರೇಕ್ ಶೂ ಈ ಥರ ಇದೆ, ಫುಲ್ ಸವಿದು ಈ ಥರ ಬಂದಿದೆ. ಇದನ್ನು ಈ ಥರ ಸ್ಯಾಂಡ್ ಪೇಪರಲ್ಲಿ, ರಫ್ ಸ್ಯಾಂಡ್ ಪೇಪರಲ್ಲಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದ ನಂತರ ಫಿಕ್ಸ್ ಮಾಡಬೇಕು. ಆವಾಗ ನಿಮ್ಮದು ಬ್ರೇಕ್ ಏನಾದರೂ ಕರೆಕ್ಟಾಗಿ ಹಿಡಿತಿಲ್ಲ ಅಂದರೆ ಕರೆಕ್ಟ್ ಆಗುತ್ತೆ. ಈ ಥರ ಬ್ರೇಕ್ ಶೂ ಅನ್ನು ರಿಮೂವ್ ಮಾಡಬೇಕಾಗುತ್ತೆ ಬ್ರೇಕ್ ಪ್ಯಾನಲಿಂದ. ರಿಮೂವ್ ಮಾಡಿ ಮತ್ತಿದು ಕ್ಯಾಮ್ ಇದೆಲ್ಲ ಇದನ್ನು ರಿಮೂವ್ ಮಾಡಿ ಕಂಪ್ಲೀಟ್ ಗ್ರೀಸಿಂಗ್ ಮಾಡಿ ಹಾಕ್ತೇವೆ. ಇವಾಗ ನೋಡಿ, ಜಸ್ಟ್ ಫಸ್ಟಿಗೆ ಇದು 10 ನಂಬರ್ ನಟ್ ಇದೆ ಅಲ್ವಾ, ಈ 10 ನಂಬರ್ ನಟ್ಟನ್ನು ರಿಮೂವ್ ಮಾಡಬೇಕು. ರಿಮೂವ್ ಮಾಡಿ ಜಸ್ಟ್ ಈ ಕಡೆ ಪ್ರೆಸ್ ಮಾಡಿದರೆ ಬರುತ್ತೆ. ಆಮೇಲೆ ಗ್ರೀಸಿಂಗ್ ಮಾಡಿ ಪ್ಲೇಸ್ ಮಾಡಿದರೆ ಆಯಿತು, ಅಷ್ಟೇ. ಈ ಥರ ಕ್ಯಾಮ್ ಗ್ರೀಸಿಂಗ್ ಮಾಡೋದು. ಈ ಥರ ಕ್ಯಾಮ್ ಗ್ರೀಸಿಂಗ್ ಎಲ್ಲ ಮಾಡಿ ಕ್ಯಾಮನ್ನು ಪ್ಲೇಸ್ ಮಾಡಬೇಕು. ಈ ಥರ ಪ್ಲೇಸ್ ಮಾಡಿ ಇನ್ನೊಂದು ಲಾಕ್ ಬರುತ್ತೆ, ಈ ಲಾಕ್ ಇದನ್ನೆಲ್ಲ ಕರೆಕ್ಟಾಗಿ ಪ್ಲೇಸ್ ಮಾಡಿದ ನಂತರ ಇದನ್ನು ಹಾಕಬೇಕು. ಗೈಸ್, ಈ ಥರ 10 ನಂಬರ್ ನಟ್ಟನ್ನು ಫಿಕ್ಸ್ ಮಾಡಿ ಬೋಲ್ಟ್ ಆ್ಯಂಡ್ ನಟ್ಟನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಇವಾಗ ನೋಡಿ, ಕ್ಯಾಮ್ ಕಂಪ್ಲೀಟ್ ಫ್ರೀ ಆಗಿದೆ. ಇಲ್ಲಾಂದರೆ ಗ್ರೀಸಿಂಗ್ ಎಲ್ಲ ಮಾಡಿಲ್ಲ ಅಂದರೆ ಇದು ಕ್ಯಾಮ್ ಜಾಮ್ ಆಗೋದು ಪ್ರಾಬ್ಲಮ್ ಆಗುತ್ತೆ. ಇವಾಗ ಇದನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೇವೆ. ಇವಾಗ ಬ್ರೇಕ್ ಶೂ ಅನ್ನು ಪ್ಲೇಸ್ ಮಾಡುವ. ಬ್ರೇಕ್ ಶೂ ಪ್ಲೇಸ್ ಆದ ನಂತರ ಈ ಥರ ಫಿಕ್ಸ್ ಮಾಡಿದರೆ ಆಯಿತು. ಈ ಥರ ಫಿಕ್ಸ್ ಮಾಡಿ ಇಲ್ಲಿ ರಬ್ಬರನ್ನು ಪ್ಲೇಸ್ ಮಾಡಬೇಕು. ಈ ಕಡೆ ಟೈರನ್ನು ಫುಲ್ ವೀಲ್ ಈ ಲಾಕ್ಗೆ ಪ್ಲೇಸ್ ಮಾಡಿ ಆ ಕಡೆಯಿಂದ ಆಕ್ಸೆಲ್ ಅನ್ನು ಈ ಕಡೆ ಪುಷ್ ಮಾಡಬೇಕು. ಈ ಥರ ಫಿಕ್ಸ್ ಮಾಡಿಕೊಂಡು ಈ ಥರ ಆಕ್ಸೆಲ್ ಅನ್ನು ಮಾಡಬೇಕು. ಆ ಕಡೆಯಿಂದ ಕಂಪ್ಲೀಟ್ ಫಿಕ್ಸ್ ಮಾಡಿದ್ರೆ ಈ ಕಡೆ ಬರುತ್ತೆ. ಆಮೇಲೆ ಲಾಕ್ ಮತ್ತೆ ವಿಲ್ ನಟ್ ಹಾಕಿದ್ರೆ ಆಯ್ತು.
ಬ್ರೇಕ್ ಇದು ನಿಮಗೆ ಬ್ರೇಕ್ ಕಡಿಮೆ ಆಗಲಿಲ್ಲ, ಇಲ್ಲಿ ನೀವು ಜಸ್ಟ್ ಟೈಟ್ ಮಾಡಿದ್ರೆ ಬ್ರೇಕ್ ಸಿಗುತ್ತೆ. ಲೈನರ್ ಇರುವಾಗ ಮಾತ್ರ ಸಿಗೋದು, ಎಲ್ಲ ಟೈಮ್ ಸಿಗಲ್ಲ. Hope you guys like this video.